ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಸಮಿತಿಯ ಸದಸ್ಯರಾಗಿರುವ ಮಂಜುನಾಥ್ ಗೊಂಡಬಾಳ ಅವರಿದ್ದಾರೆ. ನಮಸ್ತೆ ಸರ್. ಮಂಜುನಾಥ್ ಅವರೇ, ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಿದ್ರೆ, ನೀವು ಬಲ್ಡೋಟ ವಿರುದ್ಧವಾಗಿ ವರ್ಷಗಟ್ಟಲೆ ಹೋರಾಟ ನಡೆಸಿದ್ರು, ಇವತ್ತು ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಯ್ತು. ಅಷ್ಟರ ಮಟ್ಟಿಗೆ ನೀವು ಯಶಸ್ವಿ ಆಗಿದ್ದೀರಿ. ಎತ್ತಿನ ಗಾಡಿ ಸಮೇತವಾಗಿ ಎಲ್ಲ ಸಂಘಟನೆಗಳು, ನಾಯಕರುಗಳು ಬೆಂಬಲ ಕೊಟ್ರು, ಜೊತೆಗೆ ವರ್ತಕರು ಬೆಂಬಲ ಕೊಟ್ರು. ಪ್ರತಿಭಟನೆ ಹೇಗಿತ್ತು? ಇಷ್ಟು ದೊಡ್ಡ ಮಟ್ಟದಲ್ಲಿ ಹೊರಗಡೆ ಬರೋದಕ್ಕೆ ಏನ್ ಕಾರಣ? ಏನಾದ್ರೂ ಭರವಸೆಗಳು ಸಿಕ್ಕಿದ್ಯಾ? ಏನ್ ಮಾಹಿತಿ ಇದೆ? ಒಂದು ಕಳೆದ ವರ್ಷ 24ನೇ ಫೆಬ್ರವರಿಗೆ ಒಂದ್ಸರಿ ಬಂದ್ ಕೈ ಮಾಡಿ, ಬಂದಲ್ಲಿ ಕೂಡ ಇದೇ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗಂಸುಗಳ ನೇತೃತ್ವದಲ್ಲಿ ಒಂದು ಹೋರಾಟ ಆಗಿತ್ತು. ಒಂದು ವರ್ಷದ ನೆನಪು ಇದೆ ಮತ್ತು ನಾವು ಕೆಲವು ಅಲ್ಪಾವಧಿ ಧರಣಿ ಸತ್ಯಾಗ್ರಹವನ್ನ ಆರಂಭ ಮಾಡಿದ್ವಿ. ಅಲ್ಪಾವಧಿ ಧರಣಿ ಸತ್ಯಾಗ್ರಹ 117 ದಿವಸ ಸಾಗಿಸಿದೆ. ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಸಮಿತಿ ಹಾಗೂ ಪರಿಸರ ಹಿತರಕ್ಷಣಾ ವೇದಿಕೆ ಜಂಟಿಯಾಗಿ ಒಂದು ಹೋರಾಟ ನಡೀತಾ ಇದೆ. ಇವತ್ತು ಜನ ಮತ್ತು ಕೊಪ್ಪಳ ಭಾಗ್ಯನಗರದ ಬಹುಸಂಖ್ಯಾತ ಜನರು ಇವತ್ತು ಹೋರಾಟಕ್ಕೆ ಬಂದಿದ್ದಾರೆ ನೇರವಾಗಿ. ಮತ್ತು ಎಲ್ಲ ಬಂದ್ ಮಾಡಿ ಇವತ್ತು ವರ್ತಕರಾಗಿತ್ತು, ಅಂಗಡಿ ಮಾಲೀಕರು ಎಲ್ಲರೂ ಕೂಡ ದೊಡ್ಡ ಪ್ರಮಾಣದ ಸಾಥನ್ನ ಕೊಟ್ಟಿದ್ದಾರೆ. ಓಕೆ, ಈಗ ನಿಮ್ಮ ಬೇಡಿಕೆಗೆ ನೀವು ಹೇಳ್ತಾ ಇದ್ದೀರಿ, ಈ ಭಾಗದಲ್ಲಿ ಬಲ್ಡೋಟ ಕಂಪನಿಯಿಂದ ನಮ್ಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ, ಉಸಿರಾಡಕ್ಕೂ ಆಗ್ತಾ ಇಲ್ಲ, ಕಪ್ಪು ಹೊಗೆ ತುಂಬಿಕೊಳ್ತಾ ಇದೆ, ಆಹಾರ ಧಾನ್ಯಗಳಂತೂ ತುಂಬೋಕೆ ಆಗ್ತಾ ಇಲ್ಲ, ಮತ್ತೆ ಕೆಲವರಿಗೆ ಬಂಜತನ ಬರ್ತಿದೆ, ಈ ತರದೆಲ್ಲವನ್ನ ಹೇಳ್ತಾ ಇದ್ದೀರಿ. ಈ ಬಗ್ಗೆ ಏನಿದೆ, ನಿಮ್ಮ ಅಳಲೇನಿದೆ ಮತ್ತೆ ನಿಮ್ ದೂರ ಏನಿದೆ ಮಂಜುನಾಥ್ ಅವರೇ? ಮತ್ತು ಬಾಧಿತ ಗ್ರಾಮಗಳು ಈಗ ಬಹುಸಂಖ್ಯಾತ ಕಾರ್ಖಾನೆ ಪ್ರದೇಶಗಳಿರುವಂತದ್ದು. ಅತ್ಯಂತ ಈಗಾಗಲೇ ಬಹುತೇಕ ಈಗ ಕಪ್ಪು ಹೊಗೆ, ವಿಷಾನಿಲ ಎಲ್ಲವೂ ಕೂಡ ಬಹಳ ಪ್ರಮಾಣದಲ್ಲಿ ಆವರಿಸಿಕೊಂಡಿದೆ. ಈಗ ಏನು 20 ಬಾಧಿತ ಪ್ರದೇಶಗಳ ಜನ ಇದ್ದಾರೆ, ಆ ಜನರಿಗೆ ದೊಡ್ಡ ಮಟ್ಟದ ಸಮಸ್ಯೆ ಈಗ ಆಗ್ಲೇ ಆರಂಭ ಆಗಿದೆ. ಅಲ್ಲಿ ಎಲ್ಲ ಬೆಳೀತಾ ಇರುವಂತಹ ಫಸಲಿಗೆ ಏನಾಗ್ತಾ ಇದೆ ಅಂದ್ರೆ ಕಪ್ಪು ಹೊಗೆ ಮತ್ತು ವಿಷಾನಿಲ ಸೇರ್ಕೊಂಡು ಅಂತ ಬ್ಲಾಕ್ ಡಾಂಬರ್ ರೀತಿಯಲ್ಲಿ ಅಂತ ಅದಕ್ಕೆ ಲೇಪನಗೊಳ್ತಾ ಇದೆ. ಅದು ಬಹಳ ಸಮಸ್ಯೆಯನ್ನ ಉಂಟು ಮಾಡ್ತಾ ಇರುವಂತದ್ದು. ಹಾಗಾಗಿ ಜನ ಇವತ್ತು ಬಹಳಷ್ಟು ಆಕ್ರೋಶಗೊಂಡಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಈ ಒಂದು ಹೋರಾಟಕ್ಕೆ ತಮ್ಮ ಫಸಲು, ತಮ್ಮ ಸಮಸ್ಯೆಗಳನ್ನ ಹೊತ್ತುಕೊಂಡು ಇವತ್ತು ಟ್ರ್ಯಾಕ್ಟರಿಯ ಮೂಲಕ ಬಂದು ಈ ಒಂದು ಹೋರಾಟವನ್ನ ಬೆಂಬಲಿಸಿದ್ದಾರೆ. ಕೊಪ್ಪಳ ಭಾಗ್ಯನಗರದ 1.5 ಲಕ್ಷ ಜನ ಏನಿದ್ದಾರೆ, ಅವರಿಗೆ ಮುಂದೆ ಬರುವಂತಹ ಒಂದು ದೊಡ್ಡ ಆತಂಕದ ಸಮಸ್ಯೆ ಏನಾಗಿದೆ, ಆ ಬಾಧಿತ ಪ್ರದೇಶಗಳಲ್ಲಿರುವಂತಹ ಸಮಸ್ಯೆ ಏನಿದೆ, ಆ ಸಮಸ್ಯೆ ಕೊಪ್ಪಳಕ್ಕೆ ಆವರಿಸ್ಕೊಳ್ಳೋದಕ್ಕೆ ತಡ ಆಗಲ್ಲ ಬಲ್ಡೋಟ ಆರಂಭ ಆದ್ರೆ ಅಂತ. ಹಾಗಾಗಿ ಇವತ್ತು ಈ ಒಂದು ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಇವತ್ತು ಈ ಒಂದು ಹೋರಾಟಕ್ಕೆ ಬಂದು ಬೆಂಬಲವನ್ನ ಕೊಟ್ಟಿರುವಂತದ್ದು. ರಾಜಕಾರಣಿಗಳು ಯಾರಾದ್ರೂ ಬೆಂಬಲ ಸೂಚಿಸಿದ್ದಾರಾ? ಮತ್ತೆ ಏನಾದ್ರೂ ಭರವಸೆ ಸಿಕ್ಕಿದೆಯಾ ನಿಮ್ಗೆ? ಯಾಕೆ ರಾಜಕಾರಣಿಗಳು ಇದರ ಬಗ್ಗೆ ಗಮನ ಹರಿಸ್ತಿಲ್ಲ? ಇವತ್ತಿನ ಹೋರಾಟದಲ್ಲಿ ಸಂಸದರು, ಶಾಸಕರು ಮತ್ತು ಮಾಜಿ ಸಂಸದರು ಹಾಗೂ ಬೇರೆ ಬೇರೆ ಪಕ್ಷಗಳ ಮುಖಂಡರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ, ಮಾತನಾಡಿದ್ದಾರೆ. ನಾವು ಕೂಡ ನಿಮ್ ಜೊತೆಗೆ ಇರ್ತೀವಿ ಮತ್ತು ಈ ಒಂದು ಹೋರಾಟಕ್ಕೆ ಮುಖ್ಯಮಂತ್ರಿಗಳ ಬಳಿ ಮತ್ತೊಮ್ಮೆ ನಿಯೋಗವನ್ನ ಕರೆದುಕೊಂಡು ಹೋಗಿ ಆದಷ್ಟು ಶೀಘ್ರ ನಿಮ್ಮ ಈ ಸಮಸ್ಯೆಯನ್ನ ಪರಿಹಾರ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಭರವಸೆಗಳು ಕೇವಲ ಭರವಸೆಗೆ ಆಗಿ ಉಳಿತಾ ಇದೆ ಅನ್ನುವಂಥದ್ದು ಜನರ ಆಕ್ರೋಶಕ್ಕೆ ಬಹಳ ಕಾರಣ ಆಗಿದೆ. ಆದ್ರೆ ಈಗ ನಾವು ಈ ಒಂದು ಹೋರಾಟವನ್ನ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವ ರೀತಿಯೊಳಗೆ ಇವತ್ತು ಹೋರಾಟ ಆಗಿದೆ. ಜನ ತಮ್ಮ ಸ್ವಯಂ ಪ್ರೇರಣೆಯಿಂದ, ಯಾಕಂದ್ರೆ ಇವತ್ತಿನ ಹೋರಾಟಕ್ಕೆ ದೊಡ್ಡ ನಾಯಕತ್ವ ಇಲ್ಲ. ಈಗ ಕಳೆದ ಬಾರಿ ಏನು ಹೋದ ವರ್ಷ 24ರಂದು ನಡೆದಂತ ಹೋರಾಟಕ್ಕೆ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಜೊತೆಗಿದ್ರು, ಅದೊಂದು ದೊಡ್ಡ ಶಕ್ತಿ. ಆದ್ರೆ ಅವರ ಆಶೀರ್ವಾದ ಮಾತ್ರ ಈ ಸರಿ ನಮಗ ಜೊತೆಗಿತ್ತು. ಆದ್ರೆ ನಾವೆಲ್ಲರೂ ಸೇರಿಬಿಟ್ಟು ಇವತ್ತೊಂದು ಈ ಹೋರಾಟವನ್ನ ಬಹಳ ಅಭೂತಪೂರ್ವವಂತ ಯಶಸ್ಸುಗೊಳಿಸಿದ್ದಾರೆ ಮತ್ತು ಕೊಪ್ಪಳ ಭಾಗ್ಯನಗರ ಸಂಪೂರ್ಣ ಬಂದಾಗಿದೆ. ಬರುವ ದಿನಗಳಲ್ಲಿ ಇದನ್ನ ಇನ್ನಷ್ಟು ಗಟ್ಟಿಗೊಳಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಮಂಜುನಾಥ್ ಅವರೇ, ಪ್ರಜಾಪ್ರಭುತ್ವದಲ್ಲಿ ಜನಶಕ್ತಿಗಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ. ಜನ ಮನ್ಸ್ ಮಾಡಿದ್ರೆ ಯಾವ ಕಂಪನಿಯನ್ನು SEZ ಅನ್ನೇ ಪಶ್ಚಿಮ ಬಂಗಾಳದಲ್ಲಿ ತೆಗೆಸಿದ್ರು, ಸುಗ್ರೀವಾಜ್ಞೆ ತಂದಂತ 3 ಕೃಷಿ ಕಾಯ್ದೆಗಳನ್ನೇ ವಾಪಸ್ ಪಡ್ಕೊಳ್ಬೇಕಾಯ್ತು, ಅಷ್ಟು ಶಕ್ತಿ ಇದೆ. ಆದ್ರೆ ಆ ಹೋರಾಟ ನಿರಂತರವಾಗಿರ್ಬೇಕಾಗತ್ತೆ. ಒಂದು ದಿನದ ಸಾಂಕೇತಿಕ ಅಥವಾ ಬಂದ್ ಹೋರಾಟಗಳು ಸಾಕಾಗೋದಿಲ್ಲ. ಈ ನಿಟ್ಟಿನಲ್ಲಿ ನೀವು ಈ ತಾರ್ಕಿಕ ಅಂತ್ಯ ಕಾಣಿಸ್ಲೇಬೇಕು ಅಂತ ಅಂದ್ಕೊಳ್ತಿದ್ದೀರಲ್ಲ, ಅದಕ್ಕೆ ನಿಮ್ಮ ಮುಂದಿನ ಹೋರಾಟ ಹೇಗಿರತ್ತೆ? ಏನ್ ಸಿದ್ಧತೆ ಮಾಡ್ಕೊಳ್ತಾ ಇದೆ?
ಈಗ ನೋಡಿ 117 ದಿವಸ ಈಗಾಗಲೇ ನಾವು ಹೋರಾಟ ಮಾಡಿದೀವಿ. ಇದು ಇನ್ನು 117 ದಿವಸ ಆದ್ರೂ ನಾವು ಮಾಡ್ಲಿಕ್ಕೆ ಸಿದ್ಧ ಇದೀವಿ ಅಂತ ತಂಡಗಳ ರಚನೆ ಆಗಿದೆ. ಸ್ವಯಂ ಪ್ರೇರಣೆಯಿಂದ ಈ ಹೋರಾಟಕ್ಕೆ ಜೊತೆಗೆ ಜನ ಬರ್ತಾ ಇದ್ದಾರೆ. ಇವತ್ತಿನ ಹೋರಾಟದಿಂದ ಬಹುಶಃ ನಾಳೆಯಿಂದ ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ನಾವು ಇದೀವಿ. ಹಾಗಾಗಿ ಒಂದು ಮತ್ತು ಎರಡನೇದ್ದು ಏನಂದ್ರೆ, ಈಗಾಗಲೇ ಜನಪ್ರತಿನಿಧಿಗಳು ಹೇಳಿದ ಹಾಗೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳ ಬಳಿ ನಿಯೋಗ ತೆಗೆದುಕೊಂಡೋಗಿ ಆದಷ್ಟು ಶೀಘ್ರ ಬಲ್ಡೋಟವನ್ನ ಸಂಪೂರ್ಣವಾಗಿ ಬಂದ್ ಮಾಡಿಸೋಣ ಅನ್ನುವಂಥದ್ದು ಅವರ ಒಂದು ಹೇಳಿಕೆ ಆಗಿದೆ. ನಮಗೂ ಕೂಡ ಆಶೆ ಭಾವನೆಯಲ್ಲಿ ಇದೀವಿ ಅವ್ರು ಈ ಬಾರಿ ಮಾಡ್ತಾರೆ ಅಂತ ಹೇಳಿ. ಯಾಕಂದ್ರೆ ಇವತ್ತು ಬಂದಂತಹ ಸಾಣಿಹಳ್ಳ ಶ್ರೀಗಳಾಗಿರ್ಬೋದು ಅಥವಾ ಕಬೀರಾನಂದ ಮಹಾಸ್ವಾಮಿಗಳಾಗಿರ್ಬೋದು, ತೋಂಟದ ಸಿದ್ದರಾಮ ಸ್ವಾಮಿಗಳಾಗಿರ್ಬೋದು, 3 ಜನ ಇಷ್ಟು ಅದ್ಭುತವಾಗಿ ವಿಚಾರಗಳನ್ನ ಇವತ್ತು ಮಂಡಿಸಿದ್ದಾರೆ ಮತ್ತು ಜನಪ್ರತಿನಿಧಿಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಂತಂದ್ರೆ ನೀವು ಇದನ್ನ ಮಾಡದೇ ಇದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸ್ವಾಮಿಗಳನ್ನ ಕೊಪ್ಪಳಕ್ಕೆ ಕರ್ಕೊಂಡ್ ಬರ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಮತ್ತು ರೈತ ಮುಖಂಡರು ಇಡೀ ರಾಜ್ಯದ ರೈತರನ್ನ ಕೊಪ್ಪಳಕ್ಕೆ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ತರದ ಹೋರಾಟ, ಇವತ್ತಿನ ಹೋರಾಟದಿಂದ ಏನಂದ್ರೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೊಪ್ಪಳವನ್ನ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಧ್ಯಮದ ಎಲ್ಲ ಬಳಗದವರು ಸೇರಿ ಮಾಡಿದ್ದಾರೆ. ಹಾಗಾಗಿ ಕೊಪ್ಪಳದ ಈ ಸಮಸ್ಯೆ ಬೆಂಗಳೂರು ಕೇಂದ್ರಕ್ಕೂ ವಿಧಾನಸೌಧಕ್ಕೂ ಮುಟ್ಟುತ್ತೆ. ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ನಮ್ಮ ನಿರೀಕ್ಷೆ ಆಗಿದೆ. ಕಾನೂನಾತ್ಮಕ ಅಡೆತಡೆಗಳು ಏನಾದ್ರೂ ಇದೆಯಾ ಈ ಕಂಪನಿಯನ್ನ ಅಥವಾ ಅದರ ವಿಸ್ತರಣೆಗೆ ತಡೆಯನ್ನ ಒಡದೇ ಇರೋದಕ್ಕೆ ಸಾಧ್ಯ ಆಗೋದಕ್ಕೆ, ಅಥವಾ ಸರ್ಕಾರ ಮನ್ಸು ಮಾಡಿದ್ರೆ ತೀರ್ಮಾನ ತೆಗೆದುಕೊಳ್ಬಹುದಾ? ಹೇಗೆ ಮಂಜುನಾಥ್ ಅವರೇ, ಏನ್ ಸ್ಥಿತಿ ಇದೆ? ನೋಡಿ, ಕಾನೂನು ಸಹಜವಾಗಿ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಯಾಕಂದ್ರೆ ಅದೊಂದು ದೊಡ್ಡ ಕಾರ್ಪೊರೇಟ್ ಕಂಪನಿ, 54,000 ಬಂಡವಾಳ ಹೂಡಿಕೆ, ಅದನ್ನ ಏನಂದ್ರೆ ಒಂದು ದೊಡ್ಡ ಬಂಡವಾಳ ಹೂಡಿಕೆ ಸಭೆಯಲ್ಲಿ ಅವರು ಅಂಗೀಕಾರ ಪಡೆದಿರ್ತಾರೆ. ಮತ್ತು ಇವತ್ತಿನ ಕಾರ್ಪೊರೇಟ್ ಕಂಪನಿಗಳ ಏನು ಸ್ಥಾಪನೆಗಿರುವಂತ ಕಾನೂನು ಇದೆಯಲ್ಲ ಬಹಳ ಈಸಿ ಇದೆ. ಅವ್ರು ಸಿಂಗಲ್ ವಿಂಡೋ ಸಿಸ್ಟಮ್ ಅಲ್ಲಿ ಅವ್ರಿಗೆಲ್ಲ ಕೊಟ್ಬಿಡ್ತಾರೆ. ಸೊ ಆ ತರ ಕೊಟ್ಟಿದ್ದಾರೆ. ಈಗ ಕೊಟ್ಟು 20 ವರ್ಷ ಆಗಿದೆ. ಆ ಹಂತ ಬಂದು ಇವತ್ತಿಗೆ ನಿಂತ್ಕೊಳ್ಳಿಕ್ಕೆ ಈಗ ಅವರು ಕಾರ್ಖಾನೆ ಆರಂಭ ಮಾಡ್ಲಿಕ್ಕೆ 1 ವರ್ಷ ಕಾಂಪೌಂಡ್ ಕಟ್ಕೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಕಾನೂನಾತ್ಮಕ ಸಮಸ್ಯೆ ಏನಂತಂದ್ರೆ ನೋಡ್ರಿ, ಅವರು ದುಡ್ಡಿದ್ದವರು ಕಾರ್ಪೊರೇಟ್ ಕಂಪನಿಯಲ್ಲಿ ಈಗ ಒಂದು 100 ಕೋಟಿ ಖರ್ಚು ಮಾಡ್ಲಿಕ್ಕೆ ಸಮಸ್ಯೆ ಆಗೋದಿಲ್ಲ. ಆ 100 ಕೋಟಿಯನ್ನ ಜನ ಅಥವಾ ರೈತರು ಖರ್ಚು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ನಾವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ವರೆಗೂ ಇದು 12 ವರ್ಷ ಓಡಿದೆ. ಸುಪ್ರೀಂ ಕೋರ್ಟ್ ಅಲ್ಲೂ ನಮಗೆ ನಿಂತಿದೆ. ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೊನೆಗೆ ಅದನ್ನ ಕೇಸನ್ನ ಪ್ರಿಪೋನ್ ಮಾಡ್ಕೊಂಡು ಕಂಪನಿ ಪರವಾಗಿ ಆಗುತ್ತೆ ಅಂದ್ರೆ ನಮ್ಮ ರೈತರು ಇನ್ನೂ ಎಷ್ಟು ಕಷ್ಟ ಪಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಜನರ ಪರವಾಗಿ ಸರ್ಕಾರ ನಿಲ್ಬೇಕು. ಯಾವ ಸರ್ಕಾರ ಜನರ ಜೊತೆಗೆ ಇರ್ತದೆ ಅನ್ನುವಂಥದ್ದು ಅವ್ರು ಮಾತ್ರ ಒಂದು ಒಳ್ಳೆ ಆಡಳಿತ ಅನ್ನುವಂಥದ್ದು ಇವತ್ತು ಎಲ್ಲರ ಪ್ರಶ್ನೆ ಆಗಿದೆ. ಮತ್ತು ನಮಗೊಂದು ಭರವಸೆ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಸಿಎಂ ಅವರು ಮತ್ತು DK ಶಿ ಅವರು ದೇವನಹಳ್ಳಿಯ ಸಮಸ್ಯೆಯನ್ನು ಸಾಲ್ವ್ ಮಾಡಿದ್ದಾರೆ. ಅಲ್ಲೂ ಕೂಡ ಇಂಥದೇ ಒಂದು 1777 ಎಕರೆಯ ಒಂದು ದೊಡ್ಡ ಹೋರಾಟ ಇತ್ತು. ಮಂಜುನಾಥ್ ಅವರೇ, ಈಗ ದೇವನಹಳ್ಳಿ ನಾನೇ ಪ್ರಸ್ತಾಪ ಮಾಡ್ಬೇಕು ಅನ್ಕೊಂಡೆ. ದೇವನಹಳ್ಳಿ ಯಾವಾಗ ಸಾಲ್ವ್ ಮಾಡಿದ್ರು ಅಂತ ಅಂದ್ರೆ, ಮೇಧಾ ಪಾಟ್ಕರ್ ತರದವರು, ಪ್ರಕಾಶ್ ರಾಜ್ ತರದವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಯಾರೆಲ್ಲ ಗುರುತಿಸ್ಕೊಂಡಿದ್ದಾರೆ ಅವರೆಲ್ಲ ಬಂದು ಅಲ್ಲಿ ಕುತ್ಕೊಂಡು ನಾವು ಜೊತೆ ನಿಂತ್ಕೊಳ್ತೀವಿ ಅಂತ ಮೀಡಿಯಾ ಕವರೇಜ್ ಸಿಕ್ಕ ನಂತರದಲ್ಲಿ ಸರ್ಕಾರ ಎಚ್ಚೆತ್ಕೊಳ್ಬೇಕಾಯ್ತು. ಆ ತರದಂದ್ರೆ ದುರಂತ ಅದು. ಆದ್ರೆ ಹೇಳಲೇಬೇಕಾಗತ್ತೆ, ನೀವು ಹೆಚ್ಚಿನ ಹೋರಾಟ ಮಾಡಿ ಮಾಧ್ಯಮಗಳು ಹೆಚ್ಚು ಕವರೇಜ್ ಮಾಡಿದ್ರೆ ಸರ್ಕಾರ ಅದಕ್ಕೆ ಪ್ರತಿಕ್ರಿಯೆ ಕೊಡುತ್ತೆ. ಇಲ್ಲ ಅಂತಂದ್ರೆ ಸರ್ಕಾರ ಪ್ರತಿಕ್ರಿಯೆ ಕೊಡೋದಿಲ್ಲ. ದುರಂತ ಅದು. ಖಂಡಿತ ತಮ್ಮ ಪಾಯಿಂಟ್ ಆಫ್ ವ್ಯೂ ಇದೆಯಲ್ಲ ಸರಿ ಇದೆ. ಆದ್ರೆ ನಾವು ಕೂಡ ಈಗಾಗಲೇ ಬಹಳಷ್ಟು ಸರಿ ಚರ್ಚೆ ಮಾಡಿದ್ವಿ. ಅವರ ಏನ್ 3 ಜನ ಹೆಸರುಗಳನ್ನ ಹೇಳಿದ್ವಿ, ಪ್ರಕಾಶ್ ರಾಯ್ ಆಗಿರ್ಬೋದು, ಅಥವಾ ಮೇಧಾ ಪಾಟ್ಕರ್ ಆಗಿರ್ಬೋದು, ಅಥವಾ ರಾಕೇಶ್ ಟಿಕಾಯತ್ ಅವರಾಗಿರ್ಬೋದು, ಅವ್ರೆಲ್ಲರನ್ನೂ ಕೂಡ ಕೊಪ್ಪಳ ಕರೆಸ್ಬೇಕು ಅನ್ನುವಂಥದ್ದು ನಮಗ ಉದ್ದೇಶ ಇದೆ. ಬಹುಶಃ ಇದು ಸಾಲ್ವ್ ಆಗ್ಲಿಲ್ಲ ಅಂದ್ರೆ 200ನೇ ದಿವಸಕ್ಕೆ ಅವ್ರೆಲ್ಲರನ್ನು ಕರೆಸ್ತೀವಿ. ಕೊಪ್ಪಳ ಭಾಗ್ಯನಗರದ 1,00,000 ಜನರನ್ನ ಒತ್ತಟ್ಟಿಗೆ ಸೇರಿಸ್ತೀವಿ. ಸರ್ಕಾರಕ್ಕೆ CM ಅವರೇ ಬಂದು ಉತ್ತರ ಕೊಡೋದು ಮಾಡ್ತೀವಿ. ಅದು ಖಂಡಿತ ಅದು ಆಗುತ್ತೆ, ಆಗ್ಲೇಬೇಕು ಕೂಡ. ಯಾಕಂದ್ರೆ ಇದು 1.5 ಲಕ್ಷ ಜನರ ಭವಿಷ್ಯದ ಜೀವದ ಬದುಕಿನ ಪ್ರಶ್ನೆ ಆಗಿದೆ. ನಾವು ಈಗ ಬದುಕಲಿಲ್ಲ ಅಂತಂದ್ರೆ ಊರ್ ಶಿಫ್ಟ್ ಮಾಡ್ಬೇಕು ಅಂತಂದ್ರೆ ಇಟ್ ಆಲ್ಮೋಸ್ಟ್ ಇಂಪಾಸಿಬಲ್ ಅದು. ಯಾಕಂದ್ರೆ ಒಂದು 8 ಕಿಲೋಮೀಟರ್ ವ್ಯಾಪ್ತಿಯ ರೇಡಿಯಸ್ ಇರುವಂತಹ ಒಂದು ಬೃಹತ್ ಜಿಲ್ಲಾ ಕೇಂದ್ರವನ್ನ ಶಿಫ್ಟ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಒಂದು ಕಾರ್ಖಾನೆಯನ್ನ ಮಾಡಬಹುದು. ನಾವೇನ್ ಹೇಳ್ತಾ ಇದೀವಿ, ಕಾರ್ಖಾನೆಗಳ ವಿರೋಧಿ ಅಲ್ಲ, ಆದ್ರೆ ಕಾರ್ಖಾನೆ ಹಬ್ಬನ್ನ ಮಾಡಬೇಡಿ ಕೊಪ್ಪಳ ಅಂತ. ಈಗಾಗಲೇ 200 ಕಾರ್ಖಾನೆಗಳಿದೆ. ಅದರಲ್ಲಿ 28 ಬೃಹತ್ ಕಾರ್ಖಾನೆಗಳಿದೆ, 26 ಪ್ಯಾಲೆಟ್ ಪ್ಲಾಂಟ್ಗಳಿದೆ, ಆಮೇಲೆ ಸ್ಪಾಂಜ್ ಐರನ್ ಇದೆ, ಕೆಮಿಕಲ್ ಫ್ಯಾಕ್ಟ್ರಿಗಳಿದೆ, ಫರ್ಟಿಲೈಸರ್ ಫ್ಯಾಕ್ಟ್ರಿ ಇದೆ. ಅಂದ್ರೆ ನಮ್ಮನ್ನ ಏನ್ ಮಾಡ್ಬೇಕಂತ ಇದೀರಿ ಅನ್ನುವಂಥದ್ದು. 1.5 ಲಕ್ಷ ಜನ ಕೊಪ್ಪಳ ಭಾಗ್ಯನಗರ 2 ಊರಿನಲ್ಲಿದ್ರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಅಲ್ಲಿ, ಆ ಬಾಧಿತ ಪ್ರದೇಶದ 20 ಹಳ್ಳಿಗಳಲ್ಲಿ ಸುಮಾರು 50,000 ಜನ, ಆಲ್ಮೋಸ್ಟ್ 2 lakhs ಅಂದ್ರೆ ಇಡೀ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಮುಳುಗುತ್ತೆ ಅಂದ್ರೆ
ಅರ್ಥ ಮಾಡ್ಕೊಳ್ಬೇಕಲ್ವಾ. ಹಾಗಾಗಿ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಇವತ್ತಿನ ಹೋರಾಟವನ್ನ ನೋಡಿ ಅಂತ ಅನ್ನುವಂತ ಭರವಸೆ ನಮಗಿದೆ. ಬಟ್ ಅವ್ರು ತಗೊಳ್ಳಿಲ್ಲ ಅಂದ್ರೆ ಅನಿವಾರ್ಯವಾಗಿ ಅಂತ ಹೋರಾಟಗಾರನ್ನ ಕರೆಸ್ತೀವಿ, ಬೀದಿಗೆ ಬರ್ತೀವಿ, ಇನ್ನಷ್ಟು ದೊಡ್ಡ ಪ್ರಮಾಣದ ಹೋರಾಟಗಳನ್ನ ಮಾಡ್ತೀವಿ. ಸ್ವತಃ ಶಾಸಕರು ಕೂಡ ನಮ್ ಜೊತೆಗೆ ನಿಲ್ತೀವಿ ಈ ಹೋರಾಟಕ್ಕೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಬಹುಶಃ ಅವರನ್ನ ಮೀರಿ ಆದ ಶಕ್ತಿ ಏನೋ ಕೆಲಸ ಮಾಡ್ತಾ ಇದೆ. ಅವರು ಕೂಡ ನಮ್ ಜೊತೆಗೆ ನಿಲ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಾವು ಆ ಭರವಸೆಗೆ ಇವಾಗ ಕಾಯ್ತಾ ಇದೀವಿ. ಕಾದ್ ನೋಡೋಣ ಸರ್ಕಾರ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅಂತ. ಇಷ್ಟೊತ್ತು ಆ ಸಮಸ್ಯೆ ಏನು, ಯಾವ ರೀತಿ ಬಾಧಿತರಾಗ್ತಿದ್ದಾರೆ, ಇದೆಲ್ಲದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ ಜೊತೆಗೆ ಹಂಚ್ಕೊಂಡ್ರಿ ಮಂಜುನಾಥ್ ಗೊಂಡಬಾಡ್ ಅವರೇ. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು. ಆದ್ಮೇಲೆ ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ. ಈ ತರದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ, ಅಭಿಪ್ರಾಯಗಳಿದ್ರೆ ಅದನ್ನು ನಮಗೆ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.